ಸ್ನೇಹಿತರೆ, ಕೆ ಎ ಕರೆದಿರ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮ್ಸು, ಮುಂದೆ ಕೆ ಪಿ ಎಸ್ ಸಿ ಕರೆಯುವಂತಹ ಗ್ರೂಪ್ ಸಿ ಎಕ್ಸಾಮ್ಸು, ಹಾಗೆ ವಿಲೇಜ್ ಅಕೌಂಟು ಈ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಕಂಪ್ಯೂಟರ್ ಅನ್ನೋ ಸಬ್ಜೆಕ್ಟನ್ನು ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ಮಾಡಿದಂತಹ ಕಾರಣವಾಗಿ ನಾನು ಕಂಪ್ಯೂಟರ್ ಕ್ಲಾಸ್ ಹೇಳಲು ಸ್ಟಾರ್ಟ್ ಮಾಡಿದ್ದೇನೆ. ಈಗಾಗಲೇ ನಾನು ಪಾರ್ಟ್ 1 ವಿಡಿಯೋ ಅಂದರೆ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಸಬ್ಜೆಕ್ಟ್ ಅಂತ, ಅಂದರೆ ಕಂಪ್ಯೂಟರ್ನಲ್ಲಿ ಒಳಗೊಂಡಿರುವಂತಹ ಎಲ್ಲ ಅಧ್ಯಾಯಗಳ ಬಗ್ಗೆ ತಿಳಿಸಿದ್ದೇನೆ ಪಾರ್ಟ್ 1 ವಿಡಿಯೋದಲ್ಲಿ. ಅದರ ಮುಂದುವರೆದ ಭಾಗ ಪಾರ್ಟ್ 2 ವಿಡಿಯೋ ಇದು. ಇದರಲ್ಲಿ 20 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯವನ್ನು ತೆಗೆದುಕೊಂಡಿದ್ದೇನೆ. ಇದು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ಮೊದಲನೇ ಚಾಪ್ಟರು. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ಅಂದರೆ ಕಂಪ್ಯೂಟರ್ನ ಪರಿಚಯ ಅಂತ. ಈ ಅಧ್ಯಾಯದಲ್ಲಿ ನಾವು ಏನೇನು ನೋಡ್ತೇವಪ್ಪ ಅಂತಂದರೆ, ಕಂಪ್ಯೂಟರ್ ಅಂದರೆ ಏನು, ಅಂದ್ರೆ ವಾಟ್ ಈಸ್ ದ ಕಂಪ್ಯೂಟರ್. ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ನ ಕಾರ್ಯಗಳ ಬಗ್ಗೆ ನೋಡ್ತೀವಿ. ಆಮೇಲೆ ಫೀಚರ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ನ ಗುಣಲಕ್ಷಣಗಳ ಬಗ್ಗೆ ನೋಡ್ತೀವಿ. ನೆಕ್ಸ್ಟು ಟರ್ಮ್ಸ್ ರಿಲೇಟೆಡ್ ಟು ಕಂಪ್ಯೂಟರ್ ಅಂತ, ಅಂದ್ರೆ ಕೆಲವೊಂದು ಕಂಪ್ಯೂಟರ್ನ ಪದಗಳ ಅರ್ಥ ವಿವರಣೆ ಬಗ್ಗೆ ಇಲ್ಲಿ ನಾವು ತಿಳ್ಕೊತೀವಿ. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಮತ್ತು ಮುಂದೆ ಏನು ತಿಳ್ಕೊತೀವಪ್ಪ ಅಂತಂದರೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಅಂತ, ಅಂದ್ರೆ ಕಂಪ್ಯೂಟರ್ನ ಇತಿಹಾಸ ಯಾವ ರೀತಿಯಾಗಿ ಹಂತ ಹಂತವಾಗಿ ಬೆಳೆದು ಬಂತ ಅನ್ನೋದನ್ನು ತಿಳ್ಕೊತೀವಿ. ನೆಕ್ಸ್ಟು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಅಂತ, ಅಂದ್ರೆ ಕಂಪ್ಯೂಟರ್ನ ಪೀಳಿಗೆಗಳು ಯಾವುವು, ಇವಾಗ ವರ್ಷನ್ಸ್ ಬರ್ತಾವಲ್ಲ ಯಾವ ರೀತಿ ಚೇಂಜಸ್ ಆಗ್ತೈತೆ ವರ್ಷನ್ಸು, ಮೊಬೈಲ್ ವರ್ಷನ್ಸು, ಅದೇ ರೀತಿಯಾಗಿ ಕಂಪ್ಯೂಟ್ರ್ ಪೀಳಿಗೆಗಳು ಯಾವ ಥರ ಚೇಂಜಸ್ ಆಗೈತೆ ಅನ್ನೋದನ್ನು ನಾವು ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಸಮ್ ಟಿಟ್ಬಿಟ್ಸ್ ಆಫ್ ಕಂಪ್ಯೂಟರ್ ಅಂತ, ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಅಂದರೆ ಪದಗಳ ಅರ್ಥ ವಿವರಣೆಯನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಅಂತ, ಅಂದ್ರೆ ಅದರ ಕಂಪ್ಯೂಟರ್ನ ವಿಂಗಡಣೆಯನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್, ಅಂದ್ರೆ ಈ ಯಾವ್ಯಾವ ಅಪ್ಲಿಕೇಶನ್ಸು ಕಂಪ್ಯೂಟರ್ ರಿಲೇಟೆಡ್ ಇದ್ದಾವೆ ಅನ್ನೋದನ್ನು ನಾವು ನೋಡ್ಬೋದು. ಲಾಸ್ಟ್ ಒನ್ನು ಟಾಪಿಕ್ ರಿಲೇಟೆಡ್ ಕ್ವಶನ್ ಪೇಪರ್ಸ್, ಅಂದರೆ ಈ ಅಧ್ಯಾಯ ಮುಗಿದ ನಂತರ ನಾವು ಈ ಅಧ್ಯಾಯದಲ್ಲಿ ಎಷ್ಟೆಲ್ಲ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ನಾವು ಬಿಡಿಸ್ಬೋದು. ಇದು 10 ಟಾಪಿಕ್ಕು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನಲ್ಲಿ ವಿವರಣಾತ್ಮಕವಾಗಿ ನಾವು ತಿಳ್ಕೊಬೋದು. ಸ್ನೇಹಿತರೆ, ಈ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನಲ್ಲಿ ಬರುವಂತಹ 10 ಟಾಪಿಕನ್ನು ನಾನು ನೀಟಾಗಿ 1 by 1 ತಿಳಿಸ್ತಾ ಹೋಗ್ತೀನಿ. ಸರಿಯಾಗಿ ತಿಳ್ಕೊಳ್ರಿ. ಈ ಪ್ರತಿಯೊಂದು ಟಾಪಿಕ್ ಮೇಲೆ ಈಗಾಗಲೇ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಸುಮಾರು ಪ್ರಶ್ನೆಗಳು ಬಂದಿರುತ್ತವೆ. ಆಮೇಲೆ ಮುಂಬರುವಂತಹ ಎಕ್ಸಾಮ್ಸ್ನಲ್ಲಿಯೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗಾದರೆ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನ 10 ಪಾಯಿಂಟ್ಗಳಲ್ಲಿ ಮೊದಲನೇ ಪಾಯಿಂಟು ಕಂಪ್ಯೂಟರ್ ಅಂದರೆ ಏನು, ವಾಟ್ ಈಸ್ ದ ಕಂಪ್ಯೂಟರ್. ಸ್ನೇಹಿತರೆ, ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಮ್ಯಾನಿಪ್ಯುಲೇಟ್ಸ್ ಇನ್ಫಾರ್ಮೇಷನ್ ಆರ್ ಡೇಟಾ ಅಕಾರ್ಡಿಂಗ್ ಟು ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಕನ್ನಡದಲ್ಲಿ ಹೇಳೋದಾದರೆ ಕಂಪ್ಯೂಟರ್ ಅನ್ನೋದು ಒಂದು ವಿದ್ಯುನ್ಮಾನ ಯಂತ್ರ ಅಥವಾ ಎಲೆಕ್ಟ್ರಾನಿಕ್ ಸಾಧನ. ಮಾನವರ ಸೂಚನೆಯ ಮೇರೆಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಅಥವಾ ಅಂಕಿಅಂಶವನ್ನು ಬಹಳ ಕುಶಲತೆಯಿಂದ ನಮಗೆ ನಿಖರವಾದ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಒಂದು ಪ್ರಮುಖವಾದ ಸಾಧನ ಇದು ಕಂಪ್ಯೂಟರ್ ಆಗಿದೆ. ನೆಕ್ಸ್ಟ್ ಬಂದು ಈ ಅಧ್ಯಾಯದ 2ನೇ ಪಾಯಿಂಟು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಅಂದ್ರೆ ಕಂಪ್ಯೂಟರ್ನ ಕಾರ್ಯಗಳು ಯಾವ್ಯಾವ ಕಾರ್ಯಗಳು ಅಂದ್ರೆ ಇನ್ಪುಟ್ ಒಂದು, ಪ್ರೊಸೆಸಿಂಗ್ ಒಂದು, ಔಟ್ಪುಟ್ಟು, ಸ್ಟೋರೇಜು, ಇವು 4 ಕಂಪ್ಯೂಟರ್ನ ಕಾರ್ಯಗಳು. ಅದರಲ್ಲಿ ಮೊದಲನೇ ಕಾರ್ಯ ಇನ್ಪುಟ್ ಅಂದರೆ ಏನು ಅಂತ ನೋಡೋದಾದರೆ, ಇನ್ಫಾರ್ಮೇಷನ್ ಆರ್ ಡೇಟಾ ದಟ್ ಈಸ್ ಎಂಟರ್ಡ್ ಇನ್ ಟು ಎ ಕಂಪ್ಯೂಟರ್ ಈಸ್ ಕಾಲ್ಡ್ ಇನ್ಪುಟ್. ಅಂದರೆ ಯಾವುದೇ ಒಂದು ಮಾಹಿತಿ ಅಥವಾ ಅಂಕಿಅಂಶವನ್ನು ನಾವು ಕಂಪ್ಯೂಟ್ರಿಗೆ ಅಂದರೆ ವಿದ್ಯುನ್ಮಾನ ಯಂತ್ರಕ್ಕೆ ಏನು ಟೈಪ್ ಮಾಡ್ತೇವಲ್ಲ ಅದು ಇನ್ಪುಟ್ಟು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಯಾವುದೇ ಒಂದು ಗೂಗಲ್ ಸರ್ಚ್ನಲ್ಲಿ ಹೋಗಿ ಒಂದು ವೆಬ್ಸೈಟ್, ಇವಾಗ ಕೆ ಎ ವೆಬ್ಸೈಟ್ ಸರ್ಚ್ ಮಾಡ್ತೇವೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೆ ಎ ಅಂತ ಏನು ಟೈಪ್ ಮಾಡ್ತೇವಲ್ಲ ಅದು ಇನ್ಪುಟ್ಟು. ನಂತರದ ಕಾರ್ಯ ನೋಡೋದಾದರೆ ಪ್ರೊಸೆಸ್ಸಿಂಗು. ಇವಾಗ ಕೆ ಎ ಅಂತ ಟೈಪ್ ಮಾಡಿರ್ತೀರಿ, ಅದು ಇನ್ಪುಟ್ ಆದರೆ ನೆಕ್ಸ್ಟು ಕೆ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡ್ತಿರಲ್ಲ, ಆ ಸರ್ಚ್ ಕೊಟ್ಟ ತಕ್ಷಣ ಏನು ತಿರುಗ್ತೈತಲ್ಲ ಅದು ಪ್ರೊಸೆಸ್ಸಿಂಗು. ಅದು ಪ್ರೊಸೆಸ್ಸಿಂಗ್ ಏನಾಗುತ್ತೆ ಅಂತಂದರೆ, ಇವಾಗ ರಾ ಡೇಟಾನ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ನಮಗೆ ಕೊಡುವಂತಹ ಕೆಲಸ, ಅಂದ್ರೆ ಆ ಸಂಸ್ಕರಣೆಯನ್ನು ಅದು ಕಂಪ್ಯೂಟರ್ ಮಾಡ್ತೈತಿ, ಇದು ಪ್ರೊಸೆಸ್ಸಿಂಗು. ನೆಕ್ಸ್ಟ್ ಕಾರ್ಯ ಬಂದು ಔಟ್ಪುಟ್ಟು. ಔಟ್ಪುಟ್ ಅಂದರೆ ಏನು, ಇಟ್ ಮೇಕ್ಸ್ ಪ್ರೊಸೆಸ್ಡ್ ಡೇಟಾ ಅವೈಲೇಬಲ್ ಟು ದ ಯೂಸರ್. ಇಟ್ ಈಸ್ ಮೇನ್ಲಿ ಯೂಸ್ ಟು ದ ಡಿಸ್ಪ್ಲೇ ದ ಡಿಸೈರ್ಡ್ ರಿಸಲ್ಟ್ ಟು ದ ಯೂಸರ್ ಆ್ಯಸ್ ಪರ್ ಇನ್ಪುಟ್ ಇನ್ಸ್ಟ್ರಕ್ಷನ್ಸ್.
ಅಂದರೆ ನಮ್ಮ ಸೂಚನೆ ಮೇರೆಗೆ ಇವಾಗ ನಾವು ಕೆ ಎ ಅಂತ ಸರ್ಚ್ ಕೊಟ್ಟಿರ್ತೀವಿ, ನಮಗೆ ಪರ್ಟಿಕ್ಯುಲರ್ ಕೆ ಎ ವೆಬ್ಸೈಟ್ ಓಪನ್ ಆಗ್ಬೇಕಂತ. ಅದನ್ನು ಸರ್ಚ್ ಕೊಟ್ಟ ತಕ್ಷಣ ಅದು ಪ್ರೊಸೆಸಿಂಗ್ ಆಗಿಬಿಟ್ಟು ನಮ್ಗೆ ಡಿಸ್ಪ್ಲೇ ರಿಸಲ್ಟ್ ಕೊಡ್ತೈತಿ. ಅಂದ್ರೆ ಆ ವೆಬ್ಸೈಟಿನ ಮೇನ್ ಪೇಜು ಅಂದರೆ ಮುಖಪರದೆ ಓಪನ್ ಆಗುತ್ತಲ್ಲ, ಅದು ಔಟ್ಪುಟ್ಟು. ಹಾಗೆ ನೆಕ್ಸ್ಟ್ ಕಾರ್ಯ ಬಂದು ಸ್ಟೋರೇಜು. ಏನು ಸ್ಟೋರೇಜ್ ಅಂದರೆ ಇಟ್ ಸ್ಟೋರ್ಸ್ ಡೇಟಾ ಇನ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ. ಅಂದರೆ ಇದು ಯಾವುದೇ ಒಂದು ಮಾಹಿತಿಯನ್ನು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಪ್ರೋಗ್ರಾಮನ್ನು ಪರ್ಮನೆಂಟಾಗಿ ಸೇವ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟ್ರು. ಹಾಗೆಯೇ ಆಲ್ಸೋ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಇನ್ಫಾರ್ಮೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಅಂದರೆ ನಾವು ಆ ಯಾವುದೇ ಅದರ ರಿಲೇಟೆಡ್ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಸೇವ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ಬಳಸ್ಕೊಳ್ಬೋದು. ಇಲ್ಲಿ ಸ್ಟೋರೇಜ್ ಅಂತಂದರೆ ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ಕೆ ಎ ವೆಬ್ಸೈಟ್ನಲ್ಲಿ ಅದರ ಮುಖಪರದೆ ತೆರೆದಾಕ್ಷಣ ನಾವು ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿವಪ್ಪ ಅಂತಂದರೆ ಅದರಲ್ಲಿ ಅದು ಸ್ಟೋರೇಜ್ ಹೋಗುತ್ತೆ. ನೀವು ಯಾವುದಾದ್ರೂ ಒಂದು ನೇಮ್ ಕೊಟ್ಕೊಂಡು ಸೇವ್ ಮಾಡ್ಕೋಬೋದು. ಅದು ಸ್ಟೋರೇಜ್ ರೂಪದಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ನಾವು ಅದರಿಂದ ಮಾಹಿತಿಯನ್ನು ಪಡ್ಕೋಬೋದು. ಇದು ಸ್ಟೋರೇಜು. ನಂತರ ಬಂದು ಈ ಅಧ್ಯಾಯದ 3ನೇ ಟಾಪಿಕ್ಕು ಫೀಚರ್ಸ್ ಆಫ್ ಕಂಪ್ಯೂಟ್ರು. ಕಂಪ್ಯೂಟರ್ನ ಲಕ್ಷಣಗಳು ಎಂದರ್ಥ. ಇದರ ಲಕ್ಷಣಗಳನ್ನು ನೋಡೋದಾದರೆ ಮೊದಲನೇ ಸ್ಪೀಡ್, ವೇಗ. ಈ ಕಂಪ್ಯೂಟರ್ನ ವೇಗ ಯಾವ ರೀತಿಯಾಗಿರ್ತೈತೆ ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್, MIPS, ಅಷ್ಟು ವೇಗದಲ್ಲಿ ಇದು ಕೆಲಸ ಮಾಡ್ತೈತಿ. ಎಕ್ಯುರಸಿ, ಬಹಳ ನಿಖರವಾಗಿ ಮನುಷ್ಯ ಯಾವುದೇ ಒಂದು ಕೆಲಸವನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಅಥವಾ ತಪ್ಪು ಮಾಡ್ಬೋದು. ಬಟ್ ಕಂಪ್ಯೂಟ್ರ್ ನೀವು ಯಾವ ಸೂಚನೆ ಕೊಟ್ಟಿರ್ತೀರಿ ಅದರ ಪ್ರಕಾರವಾಗಿ ನಿಖರವಾಗಿ ಕೆಲಸ ಮಾಡ್ತೈತಿ, ನಮಗೆ ಬೇಕಾದಂಥ ಮಾಹಿತಿಯನ್ನು ಒದಗಿಸಿಕೊಡ್ತೈತಿ. ಸ್ಟೋರೇಜ್ ಕೆಪಾಸಿಟಿ ಬಂದು ಕಂಪ್ಯೂಟ್ರದ್ದು ಹಾರ್ಡ್ ಡಿಸ್ಕ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಮೊಬೈಲ್ ನೋಡೋದಾದರೆ ಇವಾಗ 4 GB ರ್ಯಾಮು, 6 GB ರ್ಯಾಮು, 8 GB ರ್ಯಾಮು, ಅದರಲ್ಲೂ ಕೂಡ ಹಾರ್ಡ್ ಡಿಸ್ಕು ಸ್ಟೋರೇಜು ವೇರಿಯೇಷನ್ಸ್ ಇರ್ತಾವೆ. ಅದ್ರ ಮೇಲೆ ಅದರದ್ದು ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚು ಕಡಿಮೆ ಇರ್ತೈತಿ. ಸ್ನೇಹಿತರೆ, ನೆಕ್ಸ್ಟ್ ಲಕ್ಷಣ ಬಂದು ವರ್ಸ್ಯಾಟಿಲಿಟಿ ಅಂತ. ಅಲ್ಲಿ LI ಆಗಬೇಕಾಗಿತ್ತು, ವರ್ಸ್ಟ್ಯಾಲಿಟಿ ಅಂತಂದರೆ ಬಹುಮುಖತೆ. ಅಂದರೆ ಕಂಪ್ಯೂಟರ್ ಕ್ಯಾನ್ ವರ್ಕ್ ಮಲ್ಟಿಪಲ್ ವೇಸ್. ಅಂದ್ರೆ ಇವಾಗ ಕಂಪ್ಯೂಟ್ರಿಗೆ ನಾವು ಕೂಡಿಸೋ ಅಥವಾ ಕಳೆ ಲೆಕ್ಕನೂ ಮಾಡ್ಬೋದು. ಇನ್ನೊಂದು ನ್ಯೂ ಪೇಜ್ ಓಪನ್ ಮಾಡಿಕೊಂಡು ಯಾವುದಾದ್ರು ಗೂಗಲ್ನಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಇನ್ನೊಂದು ಕಡೆ ಹೋಗಿ ಯಾವುದಾದ್ರೂ ಡಾಕ್ಯುಮೆಂಟ್ನಲ್ಲಿ ಟೈಪ್ ಕೂಡ ಮಾಡ್ಬೋದು. ಅಂದ್ರೆ ಮಲ್ಟಿಪಲ್ ವರ್ಕಾಗಿ ಅಂದ್ರೆ ವಿವಿಧ ಕಾರ್ಯಗಳನ್ನು ಕಂಪ್ಯೂಟ್ರು ಮಾಡ್ತೈತಿ. ಇದು ಬಹುಮುಖತೆ. ಸೀಕ್ರೆಸಿ ಅಂದರೆ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ಯಾವುದೇ ಒಂದು ಪಾಸ್ವರ್ಡ್ ಕೊಟ್ಟು ಸೇವ್ ಮಾಡ್ಕೋಬಹುದು. ಇಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರ್ತೈತಿ ನೀವು ಯಾವುದಾದ್ರೂ ಒಂದು ಸೀಕ್ರೆಟ್ ಪಾಸ್ವರ್ಡ್ ಕೊಟ್ಟಾಗ. ನೆಕ್ಸ್ಟ್ ಲಕ್ಷಣ ಬಂದು ಆಟೋಮೇಷನ್ ಅಂತ. ಆಟೋಮೇಷನ್ ಅಂತಂದರೆ ಅದ್ರ ವರ್ಕ್ ಅದೇ ಮಾಡೋದು. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂತಂದರೆ ಕಂಪ್ಯೂಟರ್ ಕ್ಯಾನ್ ವರ್ಕ್ ಇಟ್ ಸೆಲ್ಫ್ ಓನ್ಲಿ. ಅದರ ಕೆಲಸವನ್ನು ಅದೇ ಮಾಡ್ತೈತಿ. ಇದು ಆಟೋಮೇಷನ್ನು. ನೆಕ್ಸ್ಟ್ ಲಕ್ಷಣ ಬಂದು ಡಿಲಿಜೆನ್ಸ್ ಅಂತ. ಡಿಲಿಜೆನ್ಸ್ ಅಂತಂದರೆ ವಿದ್ಯುನ್ಮಾನ ಯಂತ್ರವಾಗಿ ಯಂತ್ರೀಕರಣಗೊಂಡಂಥ ಅರ್ಥ. ಯಾವುದೇ ಮನುಷ್ಯರು ಒಂದು ಕೆಲಸವನ್ನು ಮಾಡೋಕತ್ರೆ ಆಯಾಸ ಆಯಿತು ಅಂತ, ಈ ಥರ ಟಯರ್ಡ್ ಆಯ್ತಂತ ಬಿಡ್ತೀವಿ. ಬಟ್ ಕಂಪ್ಯೂಟ್ರ್ ಆದರೆ ಯಾವುದೇ ಟಯರ್ಡ್ ಆಯ್ತು ಹಂಗೆ ಹಿಂಗೆ ಅಂತ ಯಾವ ರೀತಿಯಾಗಿ ಬಿಡೋದಿಲ್ಲ. ಅದು ವಿತೌಟ್ ಎನಿ ಎರರ್ ಎನಿ ಟೈಮ್ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾ ಇರ್ತೈತಿ. ಇದು ಡಿಲಿಜಿಯನ್ಸ್ ಅಂತ ಕಂಪ್ಯೂಟರ್ದ ಅರ್ಥ. ನೆಕ್ಸ್ಟ್ ಬಂದು ಈ ಅಧ್ಯಾಯದ 4ನೇ ಟಾಪಿಕ್ಕು ಟರ್ಮ್ಸ್ ರಿಲೇಟೆಡ್ ಟು ಕಂಪ್ಯೂಟರ್ ಅಂತ. ಕಂಪ್ಯೂಟರ್ನ ಕೆಲವೊಂದು ಪದಗಳ ವ್ಯಾಖ್ಯಾನವನ್ನು ಇಲ್ಲಿ ಹೇಳಲಾಗಿದೆ. ಮೊದಲನೇ ಪದ ಬಂದು ಹಾರ್ಡ್ವೇರು. ಹಾರ್ಡ್ವೇರ್ ಅಂದರೆ ಏನು ಅಂತ ನೋಡೋದಾದರೆ ಹಾರ್ಡ್ವೇರ್ ರೆಫರ್ಸ್ ಟು ದ ಆಲ್ ಫಿಸಿಕಲ್ ಪಾರ್ಟ್ಸ್ ಆಫ್ ಎ ಕಂಪ್ಯೂಟ್ರ್ ಅಂತ. ಅಂದರೆ ಕಂಪ್ಯೂಟರ್ನ ಹೊರಭಾಗಗಳು. ನೀವು ಯಾವುದನ್ನು ನೋಡಬಹುದು ಮತ್ತು ಟಚ್ ಮಾಡಬಹುದು, ಅಂದರೆ ಮುಟ್ಟಬಹುದು, ಅದು ಕಂಪ್ಯೂಟರ್ನ ಹಾರ್ಡ್ವೇರ್ ಆಗಿರ್ತೈತಿ. ಎಕ್ಸಾಂಪಲ್ಲು ಈ ಇಮೇಜ್ನಲ್ಲಿ ಕಾಣ್ತಿದೆ ನೋಡಿ, ಕೀಬೋರ್ಡ್ನ ಟಚ್ ಮಾಡ್ಬೋದು, ಮೌಸ್ನ ಟಚ್ ಮಾಡ್ಬೋದು, ಅದು ಡಿಸ್ಪ್ಲೇ ಸ್ಕ್ರೀನ್ನ ಟಚ್ ಮಾಡ್ಬೋದು, CPU ಮಾಡ್ಬೋದು. ನೀವು ಯಾವುದನ್ನು ನೋಡ್ತೀರಿ ಯಾವುದನ್ನು ಮುಟ್ತೀರಿ ಅದು ಹಾರ್ಡ್ವೇರು. ನೆಕ್ಸ್ಟ್ ಬಂದು ಕಂಪ್ಯೂಟರ್ನ ಇನ್ನೊಂದು ಪದ ಸಾಫ್ಟ್ವೇರು. ಸಾಫ್ಟ್ವೇರ್ ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಸಾಫ್ಟ್ವೇರ್ ಟೆಲ್ಸ್ ಹಾರ್ಡ್ವೇರ್ ವಾಟ್ ಟು ಡೂ ಆ್ಯಂಡ್ ಆಲ್ಸೋ ಹೌ ಟು ಡೂ ಎ ಟಾಸ್ಕ್. ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ವೆಬ್ ಬ್ರೌಸರ್ಸು, ವರ್ಡ್ ಪ್ರೊಸೆಸರ್ಸು. ಇವಾಗ ಯಾವುದೇ ಒಂದು ಮೊಬೈಲ್ನಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಯಾವುದೇ ಒಂದು ಕ್ಯಾಲೆಂಡರ್ ಆಗಿರ್ಬೋದು, ಯಾವುದೇ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿರ್ಬೋದು,
ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ನಾವು ಯಾವ ರೀತಿ ಇನ್ಸ್ಟ್ರಕ್ಟ್ ಮಾಡ್ತೀವಿ ಆ ರೀತಿಯಾಗಿ ಕೆಲಸ ಮಾಡ್ತೈತಿ. ಅದು ಯಾವ ರೀತಿಯಾಗಿ ಇನ್ಸ್ಟ್ರಕ್ಟ್ ಮಾಡಿದಾಗ ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕಂತ ಪ್ರೋಗ್ರಾಮ್ ಬರೆದಿರ್ತಾರೋ ಆ ಬರೆದಿರ್ತಕ್ಕಂತಹ ಪ್ರೋಗ್ರಾಮೇ ಸಾಫ್ಟ್ವೇರು. ಸ್ನೇಹಿತರೆ, ನೆಕ್ಸ್ಟ್ ಬಂದು ಡೇಟಾ ಅಂತ. ಡೇಟಾ ಅಂದರೆ ಏನಪ್ಪ ಅಂತಂದರೆ ಅನ್ಪ್ರೊಸೆಸ್ಡ್ ರಾ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಎಕ್ಸಾಂಪಲ್ ನೋಡೋದಾದರೆ ನಂಬರ್ಸು, ಟೆಕ್ಸ್ಟು ಆ್ಯಂಡ್ ಇಮೇಜಸ್ಸು. ಅಂದರೆ ಯಾವುದೇ ಒಂದು ಅಸಂಘಟಿತ ಅಂಕಿಅಂಶ ಆಗಿರ್ಬೋದು, ಯಾವುದೇ ಒಂದು ಚಿತ್ರ ಆಗಿರ್ಬೋದು, ಈ ಥರ ಇರ್ತಾವಲ್ಲ, ಇವಕ್ಕೆ ರಾ ಫ್ಯಾಕ್ಟ್ಸ್ ಅಂತ ಕರಿತೀವಿ, ಅಂದರೆ ಡೇಟಾ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ ಮೇಲ್ಗಡೆ, ಇಲ್ಲಿ ಬಬಲ್ಸ್ ಅದಾವಲ್ಲ, ಇಲ್ಲಿ ಪೂರ್ತಿ ಸ್ಪ್ರೆಡ್ ಆಗಿದೆ, ಇದು ಅಸಂಘಟಿತವಾಗೈತಿ. ಆದರೆ ಅದು ಕೆಳಗಡೆ ಇರುವಂತಹ ಇಮೇಜ್ ಏನದು ಸಂಘಟಿತ, ಅಂದ್ರೆ ಕ್ರಮಬದ್ಧವಾಗಿ ಕೂಡಿದಂತಹ ಒಂದು ಇಮೇಜು. ಅದು ಮೇಲ್ಗಡೆ ಇಮೇಜ್ ಐತಲ್ಲ ಅಸಂಘಟಿತ ಇಮೇಜು, ಅದು ರಾ ಡೇಟಾ ಅಂತ, ಅಂದರೆ ಅದೇ ಡೇಟಾ. ಸ್ನೇಹಿತರೆ, ನೆಕ್ಸ್ಟ್ ಬಂದು ಇನ್ಫಾರ್ಮೇಷನ್ ಅಂತ. ಏನು ಇನ್ಫಾರ್ಮೇಷನ್ ಅಂದರೆ ವೆನ್ ಡೇಟಾ ಈಸ್ ಪ್ರೊಸೆಸ್ಡ್ ಆರ್ಗನೈಸ್ಡ್ ಆ್ಯಸ್ ಟು ಬಿ ಯೂಸ್ಫುಲ್ ದೆನ್ ದಟ್ ಈಸ್ ಕಾಲ್ಡ್ ಇನ್ಫಾರ್ಮೇಷನ್. ಅಂದ್ರೆ ಕಂಪ್ಯೂಟರ್ನ ಒಂದು ಮಾಹಿತಿ ಅಂತ. ಯಾವಾಗ ಕಂಪ್ಯೂಟರ್ನ ಒಂದು ಕಾರ್ಯದಿಂದ ಸಂಘಟಿತವಾದ ಅಂದ್ರೆ ಅರ್ಥಪೂರ್ಣವಾದ ವಿವರಣೆ ನಮಗೆ ಸಿಗ್ತೈತಲ್ಲ, ಅದು ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಅಲ್ಲಿ ಇಮೇಜ್ನಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ನಾನು ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು BCC ಬ್ಯಾಂಕ್ ಅಂತ ಸರ್ಚ್ ಕೊಟ್ಟಾನೆ, ಅಲ್ಲಿ ಅದು ಪ್ರೊಸೆಸಿಂಗ್ ಆಗಿಬಿಟ್ಟು ರಿಸಲ್ಟ್ ಕೊಟ್ಟೈತಿ. ಆ ರಿಸಲ್ಟ್ ಏನು ಕೊಟ್ಟೈತಲ್ಲ, ಅದು ಬ್ಯಾಂಕಿನ ಮೇನ್ ಪೇಜ್ ಏನು ಓಪನ್ ಆಗೈತಲ್ಲ, ಅದು ಇನ್ಫಾರ್ಮೇಷನ್. ಯಾವುದೇ ರೀತಿಯಾದಂತಹ ರಾ ಡೇಟಾ ಇರಲ್ಲ, ಅದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿ ನಮಗೆ ಹೊರ ಬರ್ತೈತಿ. ಇದು ಇನ್ಫಾರ್ಮೇಷನ್. ಸ್ನೇಹಿತರೆ, ಹಾಗೆಯೇ ಬಂದು ನೆಕ್ಸ್ಟ್ ಪದ ನೋಡೋದಾದರೆ ಇನ್ಸ್ಟ್ರಕ್ಷನ್ ಅಂತ. ಏನಪ್ಪ ಇನ್ಸ್ಟ್ರಕ್ಷನ್ ಅಂತಂದರೆ ಇಟ್ ಈಸ್ ಕಂಬ್ಯಾಂಡ್ ಆರ್ಡರ್ ಗಿವನ್ ಟು ಎ ಕಂಪ್ಯೂಟರ್ ಇನ್ ದಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬೈ ದ ಯೂಸರ್. ಅಂದ್ರೆ ಕಂಪ್ಯೂಟ್ರಿಗೆ ನಾವು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಲು ಕೊಡ್ತಕ್ಕಂತಹ ಒಂದು ಆಜ್ಞೆ ಅಂತ ಹೇಳ್ಬೋದು. ಅದು ಯಾವ ರೀತಿಯಾಗಿರ್ತೈತೆ ಅಂತಂದರೆ ಅದು ಬೈನರಿ ಕೋಡ್ ಒಳಗೆ ನಾವು ಟೈಪ್ ಮಾಡಿ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿ, ಈಗ KPSC ಅಂತ ಸರ್ಚ್ ಮಾಡ್ತೇವಲ್ಲ, ಅದು KPSC ಅಂತ ಅದು ಕಂಪ್ಯೂಟರ್ನ ಬೈನರಿ ಲ್ಯಾಂಗ್ವೇಜ್ 0 and 1 ಒಳಗಡೆ ಕನ್ವರ್ಟ್ ಆಗಿ ಅದಕ್ಕೆ ಇನ್ಸ್ಟ್ರಕ್ಟ್ ಹೋಗುತ್ತೆ. ಇದು ಇನ್ಸ್ಟ್ರಕ್ಷನ್. ಸ್ನೇಹಿತರೆ, ನೆಕ್ಸ್ಟ್ ಪದ ಬಂದು ಪ್ರೋಗ್ರಾಮ್ ಅಂತ. ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ಎ ಕಂಪ್ಯೂಟರ್ ಇನ್ ಆರ್ಡರ್ ಟು ಪರ್ಫಾರ್ಮ್ ಎ ಟಾಸ್ಕ್. ಅಂದರೆ ಸ್ನೇಹಿತರೆ, ನಾವು ಕಂಪ್ಯೂಟರ್ಗೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಹಂತ ಹಂತವಾಗಿ ಕೊಡುವಂತಹ ಒಂದು ಸೂಚನೆ ಅಥವಾ ಸೂಚನೆಗಳ ಗುಂಪು ಅಂತ ಅನ್ಬೋದು. ಅಲ್ಲಿ ಇಮೇಜ್ ಕಾಣ್ತಾ ಇದೆ ನೋಡಿ, ಅದು ನಾವು ಕೊಡ್ತಕ್ಕಂತಹ ಯಾವುದೇ ಒಂದು ಸೂಚನೆ ಅದು ಕೋಡಿಂಗ್ ಡಿಕೋಡಿಂಗ್ ಒಳಗಡೆ, ಅಂದ್ರೆ ಬೈನರಿ ಕೋಡಿಂಗ್ ಒಳಗಡೆ ಕನ್ವರ್ಟ್ ಆಗ್ತದೆ. ಇದು ಪ್ರೋಗ್ರಾಮು. ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಯಾರೆಲ್ಲ ನಮ್ಮ ಚಾನಲಲ್ಲಿ ಕಂಪ್ಯೂಟರ್ ಕ್ಲಾಸ್ ನೋಡಿಲ್ಲ, ಮೊದಲನೇ ಪಾರ್ಟ್ 1 ವಿಡಿಯೋ ನೋಡಿ, ಅನಂತರದಲ್ಲಿ ಪಾರ್ಟ್ 2 ವಿಡಿಯೋ ನೋಡಿ. ಹಾಗೆಯೇ ಈ ಟಾಪಿಕ್ನಲ್ಲಿ ನಾನು ಇವತ್ತು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನಲ್ಲಿ ಬರುವಂತಹ 10 ಟಾಪಿಕ್ಗಳಲ್ಲಿ ಅದರಲ್ಲಿ 4 ಕವರ್ ಮಾಡಿದ್ದೀನಿ. ಉಳಿದಿರ್ತಕ್ಕಂತಹ ಇನ್ನು 6 ಟಾಪಿಕ್ ಏನದವಲ್ಲ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ನಲ್ಲಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.